ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಹುಶಃ ನಿಮ್ಗೆ ಸರ್ವಜ್ಞನ್ ವಚನನ ಈಗ ಜ್ಞಾಪಕ ಮಾಡ್ಬೇಕು ಅಂತ ಅನಿಸ್ತಿದೆ ನನಗೆ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕರೆಯದೆ ಬರುವವನ, ಬರಿಗಾಲಲ್ಲಿ ನಡೆಯುವವನ, ಬರೆಯದೆ ಓದುವವನ ಕರೆ ತಂದು ಮುಂದಕ್ಕೆ ಬೇಡ ಬಿಡಿ. ನೋಡಿದ್ರ ಅತ್ತಿಗೆಮ್ಮ, ನೋಡಿದ್ರ ಹೇಗ್ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದಾನೆ ಅಂತ. ಶಾಸ್ತ್ರಿಗಳೇ, ನೋಡಿದ್ರ ನಿಮ್ ಮಗ ಆಡ್ತಿರೋ ಮಾತುಗಳನ್ನ. ಇಷ್ಟಾದ್ರೂ ನಾನು ಸುಮ್ಮನಿದ್ದೀನಿ ಅಂದ್ರೆ ಅದು ನನ್ನ ಒಳ್ಳೆತನ. ಇದನ್ನ ಸುಮ್ನೆ ಕೆಣಕದ್ರೆ ನನ್ನ ಬಾಯೆಲ್ಲ ಕೈ ಮಾತಾಡುತ್ತೆ. ದಯಾ, ಸುಮ್ನೆ ಇರ್ತೀಯಾ? ಇವನು ಮಾತಾಡೋದನ್ನ ಕೇಳಿದ್ಮೇಲೆ ಸುಮ್ಮನೆ ಹೇಗಿರ್ಲಿ ಅತ್ಗೆಮ್ಮ? ಸುಮ್ನೆ ಯಾಕ್ರಿ ಇರ್ತೀರಾ? ಇಲ್ಲಿಂದ. ಶ್ರೀಕಾಂತ, ಏನ್ ಸಂಸ್ಕಾರ ಕಲ್ತಿದೀಯೋ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ ನೀನು? ತೀರಾ ತಾತ್ಸಾರವಾಗಿ ಮಾತಾಡಿದ ಅವರು ಚಿಕ್ಕಪ್ಪ. ಇಷ್ಟಕ್ಕೂ ಇವ್ರನ್ನ ಇಲ್ಲಿಗೆ ಬಾ ಅಂತ ಹೇಳಿದ್ಯಾರೋ? ಆ ಗುರುಜಿ, ಈ ದಾಮಿನಿ ಅಮ್ಮವರು. ನನ್ ತಂಗಿ ಭಕ್ತಿನ ಇವ್ರ ಮನೆ ಸೊಸೆ ಮಾಡ್ಕೊಳಕ್ಕೆ ಇವರೇ ಬಯಸಿ ಬಂದಿದ್ದಾರೆ ಅಂದ್ಮೇಲೆ ನಾವ್ ಯಾಕೆ ಇವ್ರ ಕಾಲಿಗೆ ಬೀಳ್ಬೇಕು? ಯಾಕೆ ಕೃತಜ್ಞರಾಗಿರ್ಬೇಕು? ನಿಮ್ಮನ್ನೇ ಕೇಳ್ತಿರೋ ಸ್ವಾಮಿ, ಸೊಸೆ ಬೇಕು ಅಂತ ಬಂದಿರೋ ನಮ್ಮನೆಗಲ್ವಾ? ಇದು ಶ್ರೀಮಂತರ ಮನೆ ಅಲ್ಲ ಅಂತ ನಿಮಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ಅಥವಾ ಹೇಳ್ಕೊಟ್ಟವ್ರ ಬುದ್ಧಿ ಸತ್ತೋಗಿತ್ತ? ಅತ್ಗೆಮ್ಮ, ಲೇ ಆದಿತ್ಯ, ನೋಡೋ ನಿನ್ನ ತಾಯಿ ತರ ಇರೋ ನಮ್ಮ ಅತ್ತಿಗೆ ಅಮ್ಮಂಗೆ ಇವನ್ ಹೇಗ್ ಮಾತಾಡ್ತಿದ್ದಾನೆ ನೋಡೋ. ಸಾಕು, ಯಾರು ಮಾತಾಡ್ಬೇಡಿ, ನನ್ಗೆಲ್ಲ ಅರ್ಥ ಆಗ್ತಿದೆ. ಏ ಅಚಿಂತ್ಯ, ಅಪ್ಪ, ಇಲ್ಲೇನಾಗ್ತಿದೆ ಗೊತ್ತಾ? ಎಲ್ರು ಅವ್ರಿಗೆ ಬೇಕಾದಾಗ ನಡ್ಕೊಂತಿದ್ದಾರೆ. ಮನೇಲಿ ನಿನ್ ಮಾತಿಗೆ ಯಾರು ಬೆಲೆನೇ ಕೊಡ್ತಿಲ್ಲ. ನಾನು ಹೇಳಿದ್ರು ನನ್ ಮಾತು ಕೇಳ್ತಿಲ್ಲ. ನಾನೇನ್ ಮಾಡ್ಲಿ? ಅಚಿಂತ್ಯ, ನನ್ ಮಾತು ಕೇಳು. ಆ ಗುರುಗಳಿದ್ದಾರಲ್ಲ, ಅವರು ಮಾತಾಡ್ಬೇಡ ನೀನು. ನಿನ್ ಮಗನ ಆಸೆ ಏನು ಅಂತ ಗೊತ್ತಿದ್ರು ಇದನ್ನೆಲ್ಲ ನಡಿಯಕ್ಕೆ ಹೇಗ್ ಬಿಡ್ತಿದ್ಯಾ? ಅಪ್ಪ, ಪ್ರತೀಕ್ ಹೇಳ್ತಿದ್ದಿದ್ ನಿಜಾನೇ. ಇವಳು ಇದ್ದಾಳಲ್ಲ, ಇವಳು ಬಂದ್ಮೇಲೆ ಇದೆಲ್ಲ ಆಗಿದ್ದು. ಇದಕ್ಕೆಲ್ಲ ಕಾರಣ ಇವಳೇ. ಯಾರು ಕರೆದ್ರು ಇವಳನ್ನ ಇಲ್ಲಿಗೆ? ಈಗ ಅಗಸ್ತ್ಯನ ತಲೆನೂ ಕೆಡಿಸ್ತಿದ್ದಾಳೆ. ಅಪ್ಪ, ನನಗೆ ತುಂಬಾ ಭಯ ಆಗ್ತಿದೆ. ಇವತ್ತು ನಾನು ಹೇಳೋದ್ಕಿಂತ ಮುಂಚೆನೆ ಎಲ್ರು ಚಿಕ್ಕಿ ಮನೆಗೆ ಹೋಗಿದ್ದಾರೆ. ಅಲ್ಲೇನಾದ್ರೂ ಬಿಡು, ಹಾಗಾಗ್ಬಾರ್ದು. ನೀನು ಅನ್ಕೊಂಡಂಗೆ ಚಿಕ್ಕಿ ಅಗಸ್ತ್ಯನೇ ಮದುವೆ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಇವಳಿ ಮನೇಲಿ ಇರಬಾರ್ದು, ಈ ಮನೆಯಿಂದ ಹೋಗ್ಬೇಕು. ಅಚಿಂತ್ಯ, ಏನ್ ಮಾಡ್ತಿದ್ದೀರಾ? ಅಚಿಂತ್ಯ ಬಿಡು, ಅಚಿಂತ್ಯ ಬಿಡು. ಅಯ್ಯೋ ಅಚಿಂತ್ಯ, ನನ್ನ ಮಾತು ಕೇಳು.
ನಾನು ಯಾರ ಮಾತು ಕೇಳಲ್ಲ. ಎಲ್ರು ಪ್ರತೀಕ್ ಹೇಳ್ದಂಗೆ ಛಾಯಾನೇ ಅಗಸ್ತ್ಯಣ್ಣಂಗೆ ಸರಿಯಾದ ಜೋಡಿ ಅನ್ಕೊಂಡಿದ್ದಾರೆ. ಇದನ್ನ ಸುಳ್ಳು ಮಾಡ್ಬೇಕು ಅಂದ್ರೆ ಅಚಿಂತ್ಯ ಬಿಡಿ ಅಚಿಂತ್ಯ. ಅಚಿಂತ್ಯ ಬಿಡಿ. ಮಾತು ಕೇಳ ಅಚಿಂತ್ಯ ನನ್ನ ಮಾತು ಕೇಳಿ. ಅಚಿಂತ್ಯ ಅಚಿಂತ್ಯ. ಅಯ್ಯೋ ಅಚಿಂತ್ಯ, ಬೇಡ ಕಣೋ ಅಚಿಂತ್ಯ, ನೀ ತಪ್ಪು ಮಾಡ್ತಿದ್ದಿ ಕಣೋ. ನಿನ್ ಜಾಗ ಯಾವತ್ತಿದ್ರು ಇದೇನೆ. ಅದನ್ನ ಅರ್ಥ ಮಾಡ್ಕೊಂಡು ಮನೆ ಬಿಟ್ಟು ಹೋಗು. ನೀನ್ ಯಾವತ್ತಾದ್ರೂ ಮನೆಯೊಳಗೆ ಅಥವಾ ಅಣ್ಣನ ಮನ್ಸೊಳಗೆ ಬರಕ್ ಪ್ರಯತ್ನ ಪಟ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ರೀ ಸ್ವಾಮಿ, ಸಿಂಡ್ರೆಲಾ ಕತೆ ನಿಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಅವಳು ಮನೆ ಕೆಲಸದವಳಾಗಿರಲ್ಲ, ಆ ಮನೆ ಯಜಮಾನನ ಮೊದಲನೇ ಹೆಂಡತಿ ಮಗಳಾಗಿರ್ತಾಳೆ. ನಿಮ್ ಪ್ರಕಾರನೇ ಹೇಳೋದಾದ್ರೆ ಆ ಮನೆಯ ನಿಜವಾದ ವಾರಸ್ದಾರಿ. ಶ್ರೀಕಾಂತ ಮಾತಾಡ್ಬೇಡ್ವೋ. ಇವ್ರ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟೆ ನನ್ನ ಮಾತನ್ನ ನಿಲ್ಸೋದು. ಈ ದುಡ್ಡಿರೋರ್ ಮನೆ ಹಣೆ ಬರನೇ ಇಷ್ಟು. ಯಾಕ್ರಿ ತೋರ್ಕೆ ಬದುಕು ನಿಮ್ಗೆ? ನಾವೇ ನಮ್ ತಂಗಿನ ನೋಡಿ ಅಂತ ನಿಮಗೆ ಕರ್ತಿದ್ವ ಇಲ್ಲಿ? ಏಯ್, ಹೀಗೆ ಮಾತಾಡಿದ್ರೆ ನನಗೂ ಸರಿಯಾಗಿ ಉತ್ತರ ಕೊಡಕ್ ಬರುತ್ತೆ. ಮನೆ ಹಿರಿಯರೆಲ್ಲ ಇಲ್ಲೇ ಇದ್ದಾರೆ, ಕಣ್ಣು ಮುಂದೆ ಆಟ ಆಡ್ಕೊಂಡ್ ಬೆಳೆದಿರೋ ಹುಡುಗ ಅಂತ ಸುಮ್ಮನಿದ್ರೆ ಜಾಸ್ತಿ ಮಾತಾಡ್ತಿದ್ಯಾ. ಜಾಸ್ತಿ ಏನಲ್ಲ, ನೀವ್ ಆಡಿದ ಮಾತುಗಳಿಗೆ ಇಷ್ಟೊತ್ತು ನಾನು ಮೌನವಾಗಿದ್ದ ತಪ್ಪು. ಅಲ್ಲ, ನಿಮ್ಗೇನ್ ಅಧಿಕಾರ ಇದೆ ಅಂತ ನಮ್ ಜೀವನದ ಬಗ್ಗೆ ಕಂಡಮ ಮಾತಾಡ್ತೀರಾ ನೀವು? ಅವರು ಇವರು ಹಾಕೋ ಆರ್ತಿ ದುಡ್ಡಲ್ಲಿ, ದೇವಸ್ಥಾನಕ್ಕೆ ಬರೋ ದೇಣಿಗೆ ದುಡ್ಡಲ್ಲಿ ನೀನ್ ಓಡಿಸ್ತಿಲ್ಲ ಕಾರು, ಅದ್ರಲ್ಲಿ ಸಿಗೋ ಬಕ್ಷಿಸಲ್ಲಿ ಬದುಕೋರು ನೀವು. ಇದನ್ನ ಕಂಡಮ್ಮಾಗಿ ನೋಡ್ದೆ ಸ್ಪ್ಲೆಂಡರ್ ಲೈಫ್ ಅಂತ ನೋಡ್ಬೇಕಾ? ದಯಾನಂದ, ನೀನ್ ಮಾತಾಡ್ತಾ ಇರೋದು ತಪ್ಪು. ತಪ್ಪೇನಿಲ್ಲ ಅತ್ಗೆಮ್ಮ, ಇಂಥ ಮತ ಬಂದಿರೋರ್ಗೆ ಹೀಗೆ ಮಾತಾಡ್ಬೇಕು. ದಯಾನಂದ್ ಅವರೇ, ಏನೋ ಕೋಪದಲ್ಲಿ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ, ದಯವಿಟ್ಟು ಕ್ಷಮಿಸಿ. ನನಗೆ ಹಾಗೆ ಅನಿಸ್ತಿಲ್ಲ ಶಾಸ್ತ್ರಿಗಳೇ, ನಮ್ಮ ಮರ್ಯಾದೆ ಕಳಿಬೇಕು ಅಂತಾನೆ ಹೀಗೆ ನಡ್ಕೋತಿದ್ದಾನೆ ಅನಿಸ್ತಿದೆ. ನೀವೇ ನೋಡಿದ್ರಲ್ಲ, ನಮ್ಮ ಅತ್ಗೆಮ್ಮನ ಕಡೆ ಕೈ ತೋರಿಸಿ ಬುದ್ಧಿ ಸತ್ತೋಗಿದೆ ಅಂತಾನೆ. ಮತ್ತೆ ಇನ್ನೇನು ಹೇಳ್ಬೇಕ್ರಿ? ನೋಡಿ ನೋಡಿ ಶಾಸ್ತ್ರಿಗಳೇ, ನೋಡಿ. ನೋಡೋದು ಕೇಳೋದು ಏನೂ ಇಲ್ಲ. ನಿಮ್ಗೇನು ಅನ್ಸೋದಿಲ್ವಾ? ನನ್ ತಂಗಿನ ನಿಮ್ಮನೆ ಹುಡುಗನ್ ಕೇಳ್ತಿದ್ದೀರಲ್ಲ, ನಾಲ್ಗೆ ಹೇಗ್ರಿ ಬರುತ್ತೆ ನಿಮ್ಗೆ?